ಕಥಂ ಪುನಃ ಸರ್ವಗತಸ್ಯ ಪರಮಾತ್ಮನಃ ಪರಿಮಾಣೋಪದೇಶ ಇತಿ. ಅಂದ್ರೆ ಸರ್ವಗತನಾಗಿರ್ತಕ್ಕಂಥ ಪರಮಾತ್ಮನಿಗೆ ನೀವು ಅಳತೆಯನ್ನ, ಒಂದು ಪರಿಮಾಣ ಅನ್ನುವಂತಹದ್ದನ್ನ ಹೆಂಗ್ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಸರ್ವಗತಸ್ಯಾಪಿ ಪರಮಾತ್ಮನಃ ಹೃದಯ ಅವಸ್ಥಾನಂ ಅಪೇಕ್ಷೆ. ಅಂದ್ರೆ ಎಲ್ಲಾ ಕಡೆಯಲ್ಲಿ ಪರಿಪೂರ್ಣವಾಗಿರತಕ್ಕಂತ ಪರಮಾತ್ಮನಿಗೆ ನಮ್ಮ ಹೃದಯದೊಳಗೆ ಅವಸ್ಥಾನ. ಯಾಕಂದ್ರೆ ಪರಮಾತ್ಮ ನಮ್ಮ ಹೃದಯದೊಳಗೆ ಅದಾನಿಲ್ರಿ ಅವನು. ಯಾಕಂದ್ರೆ ಇದರಲ್ಲಿ ಹೇಳ್ಕೊಂಬಂದಾರ ನೋಡ್ರಿ, ಭಗವದ್ಗೀತೆಯೊಳಗ ಅಲ್ಲಿ ಏನ್ ಹೇಳ್ಯಾರ ಅಂತಂದ್ರೆ, ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ನೋಡ್ರಲ್ಲಿ. ಅಂದ್ರೆ ಎಲ್ಲರ ಹೃದಯದೊಳಗೆ ಭಗವಂತ ವಾಸ ಮಾಡ್ಕೊಂಡಿದ್ದಾನೆ ಅಂತ. ಅದಕ್ಕಲ್ಲಿ ಅಂಗುಷ್ಟ ಮಾತ್ರ ಮಿದ ಮುಚ್ಚತೆ ಅಂತ. ಆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ಏನದಾನಲ್ಲ, ಅವನು ಅಂಗುಷ್ಟ ಮಾತ್ರ, ಅಂದ್ರೆ ನಮ್ಮ ಹೆಬ್ಬೆರಳ ಗಾತ್ರದಷ್ಟು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ ಅಂತ. ಹೇಗೆ ಹೇಳ್ತೀರಿ ನೀವು ಅದನ್ನ? ಹಂಗ ಪರಿಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮನಿಗೆ ಒಂದು ಹೆಬ್ಬೆರಳ ಗಾತ್ರದಷ್ಟು ಅವನಿಗೆ ಒಂದು ಪರಿಮಾಣವನ್ನು ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಹೊಂದುತ್ತದ ಅಂತಂದ್ರೆ ಅದಕ್ಕೆ ಉಚ್ಯತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ ಅಂತಂದ್ರ, ಆಕಾಶಸ್ಯೈವ ವಂಶ ಪರ್ವಾಪೇಕ್ಷಂ ಅರತ್ನಿ ಮಾತ್ರತ್ವಂ. ಈಗ ಆಕಾಶ ಅನ್ನುವಂತಹದ್ದು ಎಲ್ಲಾ ಕಡೆಯಲ್ಲಿ ಪೂರ್ಣವಾಗಿದೆ. ಆಕಾಶ ಅನ್ನುವಂತಹದ್ದು ಈಗ ಒಂದು ಬಿದಿರು ಇರ್ತೈತಿ ನೋಡ್ರದ್ರ, ಬಿದಿರೊಳಗ ಪೊಳ್ಳು ಬಾಗಿರ್ತೈತಲ್ರ ಅದು, ಅದಕ್ಕೆ ಒಂದೊಂದು ಗೆಣ್ಣೆ ಅಂತಾರಲ್ರ ಅವಕ್ಕೆ, ಆ ಒಂದೊಂದು ಗೆಣ್ಣೆಗಳು ಇರ್ತಾವಲ್ರಿ. ಅದರ ಅಪೇಕ್ಷೆಯಿಂದ ಅದ್ರೊಳಗಿರ್ತಕ್ಕಂಥ ಆಕಾಶ, ಈ ಕೊಳಲ್ ಐತಲ್ರಿ, ಇವಾಗ ಕೊಳಲ್ ಒಳಗೆ ಏನೈತ್ರಿ, ಅದು ಪೊಳ್ಳು ಭಾಗ ಐತಲ್ರಿ, ಆ ಒಳಗ ಪೊಳ್ಳು ಭಾಗ ಐತಲ್ರಿ. ಅದು ಇದ್ರೊಳಗ ಯಾವುದು ಬಿದಿರಿನಿಂದಾನೆ ಮತ್ತೆ ಅದು ಕೊಳಲ್ ಮಾಡಿರ್ತಾರಲ್ರಿ. ಅಲ್ಲಿ ಅದು ಸ್ವಲ್ಪ ಅಲ್ಲಿ ಆಕಾಶ ಅನ್ನುವಂಥದ್ದು ಅಲ್ಲಿ ಅದ್ರ ಉಪಾಧಿಯಿಂದ ಅದು ಸ್ವಲ್ಪ ಪರಿಚ್ಛಿನ್ನವಾಗಿ ತೋರ್ತತಿಲ್ರಿ ಅಲ್ಲಿ. ಅದಕ್ಕೆ ಆ ಬಿದಿರಿನ ಒಂದು ಗೆಣ್ಣೆಗಳ ಅಪೇಕ್ಷೆಯಿಂದ ಆಕಾಶ ಅನ್ನುವಂಥದ್ದು ಅಲ್ಲಿ ಹೆಂಗ ಅದಕ್ಕೆ ಅಳತಿ, ಆ ಒಂದೊಂದು ಗೆಣ್ಣೆಗಳು ಒಂದು ಚೋಟ್ ಇರ್ತಾವ ಅವು. ಮತ್ತೆ ಅದ್ರೊಳಗಿರ್ತಕ್ಕಂಥ ಆಕಾಶನೂ ಕೂಡ ಅದು ಚೋಟಿ ಆಕಾರದಾಗ ಇಲ್ಲಿ ಕಾಣ್ತೈತಿಲ್ರಿ ಅದು. ಅದು ದೃಷ್ಟಾಂತ ಕೊಡ್ತಾರ ಅವರು. ಆಕಾಶಸ್ಯೈವ ವಂಶ ಪರ್ವಾಪೇಕ್ಷಣಂ ಅರತ್ನೇ ಮಾತ್ರತ್ವಂ. ಯಾವ ರೀತಿಯಾಗಿ ಒಂದು ಬಿದಿರಿನ ಗೆಣ್ಣುಗಳ ಅಪೇಕ್ಷೆಯಿಂದ ಆಕಾಶ ಅನ್ನುವಂತಹದ್ದು ಅಲ್ಲಿ ಸಣ್ಣ ಸಣ್ಣದಾಗಿ ಆ ಚೋಟಿನ ಅಳತೆ ಉಳ್ಳದ್ದಾಗಿ ಯಾವ ರೀತಿಯಾಗಿ ಕಾಣ್ತಾ ಇದೆಯೋ, ಅದು ತೋರ್ತಾ ಇದೆಯೋ ಹಾಗೆ ಅಂತ ಇಲ್ಲಿ. ನಹಿ ಅಂಜಸ ಅತಿಮಾತ್ರಸ್ಯ ಪರಮಾತ್ಮನಃ ಅಂಗುಷ್ಟ ಮಾತ್ರತ್ವ ಉಪಪದ್ಯತೆ. ಇಲ್ಲಿ ಪರಮಾತ್ಮನಿಗೆ ನಿಜವಾಗಿ ಅಳತೆ ಎನ್ನುವಂತಹದ್ದು ಐತಿ ಎನ್ನುವಂತಂದ್ರೆ ಇಲ್ಲ. ಅಂಜಸ ಅಂತಂದ್ರೆ ಇಲ್ಲಿ ಮುಖ್ಯ ವೃತ್ತಿ ಅಂತ ಅಂದ. ಮುಖ್ಯ ವೃತ್ತಿಯಿಂದ ಪರಮಾತ್ಮನಿಗೆ ಅಲ್ಲಿ ನಾವು ಅಂಗುಷ್ಟ ಮಾತ್ರ ಪ್ರಮಾಣವನ್ನು ಹೇಳಾಕ ಬರುವುದಿಲ್ಲ ಅಂತ. ನಹಿ ಅಂಜಸ ಅತಿಮಾತ್ರಸ್ಯ ಪರಮಾತ್ಮನಃ. ಯಾಕಂದ್ರೆ ಪರಮಾತ್ಮ ಅವನು ಅಳತಿ ಇಲ್ಲದವನು, ಅವನಿಗೆ ಅಳತಿ ಹೇಳಾಕ್ ಬರ್ತೈತಿ ಅನ್ನೋಂದ್ರೆ ಪರಮಾತ್ಮ ಎಲ್ಲಾ ಕಡೆ ಪರಿಪೂರ್ಣದಾನವನು. ಆಕಾಶದಂತೆ ಸರ್ವತ್ರ ಪರಿಪೂರ್ಣ ಆಗಿರ್ತಕ್ಕಂಥ ಆ ಪರಮಾತ್ಮನಿಗೆ ಅಂಗುಷ್ಟ ಮಾತ್ರತ್ವ ನ ಉಪಪದ್ಯತೆ ಅಂತ. ಅವನಿಗೆ ಅಂಗುಷ್ಟ ಮಾತ್ರವನ್ನು ಹೇಳಿಕ್ಕಾಗೋದಿಲ್ಲ. ಅಂಜಸ ಅಂದ್ರೆ ಅಲ್ಲಿ ಮುಖ್ಯ ವೃತ್ತಿಯಿಂದ ಅಂತ. ಅಲ್ಲಿ ಮುಖ್ಯ ವೃತ್ತಿಯಿಂದ ಪರಮಾತ್ಮನಿಗೆ ಅಂಗುಷ್ಟ ಮಾತ್ರದ ಪ್ರಮಾಣ ಅನ್ನುವಂಥದ್ದು ಹೇಳಕ್ ಆಗ್ತದೇನು ಅಂತಂದ್ರೆ ಇಲ್ಲ. ನಚ ಅನ್ಯಃ ಪರಮಾತ್ಮನ ಇಹ ಗ್ರಹಣಂ ಅರ್ಹತಿ ಈಶಾನ ಶಬ್ದಾದಿಭ್ಯಃ ಇತ್ಯುಕ್ತಂ. ಇನ್ನು ಅನ್ಯಃ ಪರಮಾತ್ಮನ ಇಹ ಗ್ರಹಣಂ ಅರ್ಹತಿ, ಇಲ್ಲಿ ಈಶಾನ ಶಬ್ದಾದಿಭ್ಯಃ ಅಂತೇನ ಪೂರ್ವದಲ್ಲಿ ಹೇಳ್ಕೊಂಡು ಬಂದ್ರಲ್ರಿ. ಇಲ್ಲಿ ಅಲ್ಲಿ ಈಶಾನ ಶಬ್ದವೇ ಮೊದಲಾಗಿರ್ತಕ್ಕಂಥ ಒಂದು ಕಾರಣವನ್ನ ಇಟ್ಟುಕೊಂಡು ಅಲ್ಲಿ ಪರಮಾತ್ಮನ ಬಿಟ್ಟು ಅಲ್ಲಿ ಮತ್ತೊಬ್ಬನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಪೂರ್ವದಲ್ಲಿ ಹೇಳ್ಕೊಂಡ್ ಬಂದಾರಲ್ರಿ. ಇವಾಗ ಈಶಾನ ಯಾವ್ದದು ಭೂತ ಭವ್ಯಸ್ಯ ಅಂತ ಮಂತ್ರ ಬಂತಲ್ರಿ. ಅದು ಭೂತಗಳಿಗೂ ಮತ್ತು ಭವ್ಯಗಳಿಗೂ ಅವನು ಒಡೆಯನು ಅಂತ ಹೇಳಿ
ಪೂರ್ವದಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ ಇದನ್ನ. ಹೌದು. ಅದಕ್ಕೆ ನ ಅನ್ಯ ಪರಮಾತ್ಮನೆಯ ಗ್ರಹಣಂ ಅರತಿ ಈಶಾನ ಶಬ್ದಾದಿಭ್ಯ ಇತ್ಯುಕ್ತಂ. ಆ ಈಶಾನ ಅನ್ನುವಂತ ಶಬ್ದದಿಂದ ಇಲ್ಲಿ ಪರಮಾತ್ಮನನ್ನೇ ಗ್ರಹಿಸಬೇಕೇ ಹೊರತು ಇಲ್ಲಿ ಮತ್ತೊಂದನ್ನ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇತ್ಯುಕ್ತಂ ಇದನ್ನ ನಾವು ಉಪದೇಶ ಮಾಡ್ಕೊಂಡು ಬಂದಿದ್ದೀವಿ ಅಂತ. ನಾನು ಇಲ್ಲಿ ಪೂರ್ವ ಪಕ್ಷಿ ಒಂದಿಷ್ಟು ಆಕ್ಷೇಪ ಮಾಡ್ತಾನ ಅವನು. ಪ್ರತಿ ಪ್ರಾಣಿ ಭೇದಂ ಹೃದಯಾನಾಂ ಅನವಸ್ಥಿತತ್ವಾತ್ ತದಪೇಕ್ಷಮಪಿ ಅಂಗುಷ್ಟ ಮಾತ್ರತ್ವಂ ನ ಉಪಪದ್ಯತೆ ಐತಿ. ಈಗ ಎಷ್ಟೋ ಪ್ರಾಣಿಗಳದಾವ, ಪಕ್ಷಿಗಳದಾವ, ಮತ್ತ ಅವುಗಳಿಗೆ ಬೇರೆ ಬೇರೆ ಹೃದಯಗಳದಾವು. ಈ ಮನುಷ್ಯನ ಹೃದಯವೇ ಬೇರೆ, ಪಕ್ಷಿಗಳ ಹೃದಯವೇ ಬೇರೆ, ಪ್ರಾಣಿಗಳ ಹೃದಯವೇ ಬೇರೆ. ಈಗ ಆನೆ, ಒಂಟೆ, ಕುದುರೆ, ಎಮ್ಮೆ, ಇಂಥ ಎತ್ತುಗಳು, ಒಂದೊಂದು ಪ್ರಾಣಿಗಳ ಭೇದ, ಅವಾಗ ಹೃದಯಗಳ ಭೇದ ಅನ್ನುವಂಥದ್ದು ಬೇರೆ ಬೇರೆ ಐತಿಲ್ರಿ ಇವಾಗ. ಈ ರೀತಿ ಇರುವಾಗ ಅನವಸ್ಥಿತತ್ವಾತ್, ಮತ್ತೆ ಅಲ್ಲಿ ಒಂದು ಹೃದಯದ ಅಪೇಕ್ಷೆಯನ್ನು ಇಟ್ಟುಕೊಂಡು ಅಂಗುಷ್ಟ ಮಾತ್ರ ಅಂತ ಏನು ಹೇಳ್ತಿರಲ್ಲ, ಮತ್ತೆ ಅಲ್ಲಿ ಹೊಂದುವುದೇ ಇಲ್ವಲ್ಲ. ಹೆಬ್ಬೆಳಿನ ಗಾತ್ರದಷ್ಟು ಅಲ್ಲಿ ಪರಮಾತ್ಮ ಇದ್ದಾನೆ ಅಂತಾನೆ ಹೇಳಿದ್ರಿ ನೀವು. ಮತ್ ಪ್ರಾಣಿಗಳಲ್ಲಿ ಬೇರೆ ಬೇರೆ ಹೃದಯಗಳದಾವಲ್ಲ, ಮತ್ತ ಅಲ್ಲಿ ಹೆಂಗ ನಿಮ್ಮ ಅಂಗುಷ್ಟ ಮಾತ್ರ ಅಲ್ಲಿ ಇಲ್ಲಿ ಹೊಂದತೈತಿ ಅಂತ ಇಲ್ಲಿ ಆಕ್ಷೇಪ ಒಂದು. ಪೂರ್ವ ಪಕ್ಷಿ ಏನ್ ಕೇಳ್ತಾರಂದ್ರ, ಮಾನವರ ಹೃದಯ ಎಲ್ಲ ಒಂದೇ ರೀತಿ ಇರಬಹುದು, ಆದ್ರ ಪ್ರಾಣಿಗಳ ಹೃದಯ ಅನ್ನುವಂತಹದ್ದು, ಪಕ್ಷಿಗಳ ಹೃದಯ ಅನ್ನುವಂತಹದ್ದು ಬೇರೆ ಬೇರೆ ಪ್ರಾಣಿ ಹೃದಯ ಬೇರೆ ಬೇರೆ ರೀತಿಯಾಗಿ ಇರ್ತದ. ಮತ್ತೆ ಅಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂದ್ರೆ ಅಂಗುಷ್ಟ ಮಾತ್ರದಲ್ಲಿರ್ತಕ್ಕಂಥ ಪುರುಷ ಅನ್ನುವಂತ ಹೊಂದುದಿಲ್ವಲ್ಲ ಅಂತ ಈ ರೀತಿ ಪ್ರಶ್ನೆ ಮಾಡಿದ್ರೆ, ಅತಃ ಉತ್ತರಂ ಮುಚ್ಯತೆ, ಇಲ್ಲಪ್ಪ ನಿನ್ನ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವಿ ಅಂತ ಹೇಳ್ತಾರೆ. ಮನುಷ್ಯಾಧಿಕಾರತ್ವಾತಿಥಿ ಸೂತ್ರದಲ್ಲಿ ಹೇಳಿದ್ರಲ್ಲ, ಮನುಷ್ಯಾಧಿಕಾರತ್ವಾತ್ ಅಂದ್ರೆ ಈ ನಮಗ ಹೇಳ್ತಕ್ಕಂಥ ಶಾಸ್ತ್ರಗಳು, ಈಗ ಅನೇಕ ವೇದಾಂತ ಗ್ರಂಥಗಳದಾವು, ಅನೇಕ ವೈದಿಕ ಕರ್ಮಗಳದಾವು. ಇವೆಲ್ಲದಕ್ಕೂ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಮನುಷ್ಯ ಮಾತ್ರ ಅಂತ. ಮನುಷ್ಯನನ್ನ ಬಿಟ್ಟು ಪ್ರಾಣಿಗಳಿಗೇನು ಉಪದೇಶ ಇಲ್ಲ. ಪ್ರಾಣಿಗಳಿಗೆ ಏನಾದ್ರು ನಾವು ಶಾಸ್ತ್ರ ಹೇಳ್ತೇವನ್ರಿ ಇವಾಗ? ಪ್ರಾಣಿಗಳು, ಪಕ್ಷಿಗಳು ಏನೇನು ಅದಾವಲ್ರಿ, ಅವುಗಳಿಗೆ ಅಧಿಕಾರ ಅನ್ನುವಂತಹದ್ದಿಲ್ಲ ಅಂತ. ಅದು ಮನುಷ್ಯನಿಗೆ ಅಧಿಕಾರ ಅದು ಅಂತ. ಶಾಸ್ತ್ರಂ ಹಿ ಅವಿಶೇಷ ಪ್ರವೃತ್ತಮಪಿ ಮನುಷ್ಯನೇವ ಅಧಿಕರೋತಿ. ಇಲ್ಲಿ ಶಾಸ್ತ್ರ ಅನ್ನುವಂತ ಸಾಮಾನ್ಯವಾಗಿ ಅದೇನು ನಮಗ್ ಉಪದೇಶ ಮಾಡ್ಲಿಕ್ಕೆ ಹೊರಟೈತಲ್ಲ, ಅದು ಮನುಷ್ಯರನ್ನೇ ಕುರಿತು ಉಪದೇಶ ಮಾಡ್ತೈತೆ ಹೊರತು ಪ್ರಾಣಿ ಪಕ್ಷಿಗಳನ್ನ ಕುರಿತು ಅದು ಹೇಳ್ತದೇನದು ಇಲ್ಲ. ಶಾಸ್ತ್ರ ಮನುಷ್ಯರಿಗೆ ಅಂತಿದು. ಯಾಕಂದ್ರೆ ಇವನಲ್ಲಿ ಅಂಥ ಒಂದು ಬುದ್ಧಿಶಕ್ತಿ ಅದು ಮಾನವನಲ್ಲಿ, ಇವನಲ್ಲಿ ಒಂದು ಅರಿವು ಅನ್ನುವಂತಹದ್ದು ಅದು. ಅದಕ್ಕೆ ಇದರಲ್ಲಿ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ನೋಡ್ರಿ, ಶ್ರುತ್ವಾ ಪುರಾಣಿ ವಿವಿಧಾನಿ ಅಜಯಾತ್ಮ ಶಕ್ತ ವೃಕ್ಷಾನ್ ಸರಿಸೃಪ ಮೃಗಾನ್ ಖಗದಂಶ ಮತ್ಸ್ಯಾನ್ ತೈಸ್ತೈರ್ ಅಸುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಲೋಕನದಿಯಂ ಮುದಮಾಪ ದೇವ ಅಂತ ಹೇಳಿ ಒಂದು ಭಾಗವತದಲ್ಲಿ ಒಂದು ಶ್ಲೋಕ ಬರ್ತದೆ. ಇಲ್ಲಿ ಬ್ರಹ್ಮದೇವ ಮೊದಲು ಸೃಷ್ಟಿ ಮಾಡ್ಬೇಕಾದ್ರ ಮಾಯೆಯನ್ನು ತನ್ನ ಉಪಾಧಿಯೊಳಗೆ ಇಟ್ಟುಕೊಂಡು ಮಾಯೆ ಸಹಾಯದಿಂದ ಏನ್ ಮಾಡಿದ, ಈ ಜಗತ್ತನ್ನ ಸೃಷ್ಟಿ ಮಾಡಿದ. ವೃಕ್ಷಾನ್ ಅಂದ್ರೆ ಅನೇಕ ಮರಗಳನ್ನು ಮೊದಲು ಸೃಷ್ಟಿ ಮಾಡಿದಂತ್ರಿ. ಸರಿಸೃಪ ಸರ್ಪಗಳನ್ನು ಸೃಷ್ಟಿ ಮಾಡಿದಂತ. ವೃಕ್ಷಾನ್ ಸರಿಸೃಪ ಮೃಗಾನ್ ಅಂದ್ರೆ ಪ್ರಾಣಿ ಸೃಷ್ಟಿ ಮಾಡಿದ, ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ಇವೆಲ್ಲ ಸೃಷ್ಟಿ ಅದು ಎಲ್ಲ ಇಷ್ಟು ಆದ್ರೆ ಅವನಿಗೆ ಯಾಕೋ ಸಂತೋಷನೇ ಆಗ್ಲಿಲ್ಲ ಅಂತ. ಅವನಿಗೆ ನನ್ನ ಸೃಷ್ಟಿ ಏನೋ ಒಂದು ಅಪೂರ್ಣ ಆಗೈತಿ, ಇದೇನು ಪೂರ್ಣ ಆಗೇ ಇಲ್ಲಲ್ಲ ಅಂತ ಅವನಿಗೆ ಒಂಥರ ಬಹಳ ಚಿಂತೆ ಐತಂತ ಅವನಿಗೆ. ಯಾವಾಗ ಬ್ರಹ್ಮವನ್ನ ಅರಿತಕ್ಕಂತ ಬುದ್ಧಿಯುಳ್ಳಂತ ಮಾನವನನ್ನ ಯಾವ ಸೃಷ್ಟಿ ಮಾಡಿದ್ನೋ ಅವನಿಗೆ ಬಹಳ ಸಂತೋಷ ಆಯ್ತಂತ. ಯಾಕಂದ್ರೆ ಯಾವುದೇ ಪ್ರಾಣಿಗಳು ತಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂತ ಪರಮಾತ್ಮನ ಅರಿಯಲಾರವು. ಯಾವ ಪ್ರಾಣಿಗಳು ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮ ಪರಮಾತ್ಮದಂತ ಯಾರು ಅರಿತಾನನ್ರಿ? ಇಲ್ಲ. ಮನುಷ್ಯ ಮಾತ್ರ ಅರಿತಾನ, ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮಪ್ಪ ಅಂತ ಹೇಳಿ ಆ ಪರಮಾತ್ಮ ಮಾತ್ರ ಅರಿತಾನ. ಓ, ನನ್ನ ನೀವು ಗುರ್ತು ಹಿಡಿದ್ನಲ್ಲ ಮನುಷ್ಯ ಅಂತೇಳಿ ಅವನಿಗೆ ಬಹಳ ಖುಷಿ ಆಯ್ತಂತ. ಬ್ರಹ್ಮಾವಲೋಕನದಿಯಂ ಮುದಮಾಪ ದೇವಹ ಅಂತ ಅಲ್ಲಿ ಭಾಗವತಲ್ಲಿ ಹೇಳಿದ್ದಾರೆ. ಬ್ರಹ್ಮವನ್ನ ಅವಲೋಕನ ಮಾಡ್ತಕ್ಕಂಥ ಬುದ್ಧಿಯುಳ್ಳ ಮನುಷ್ಯನನ್ನ ಯಾವಾಗ ಸೃಷ್ಟಿ ಮಾಡಿದನೋ ಅವಾಗ ಅವನಿಗೆ ಬಹಳ ಸಂತೋಷ ಆಯ್ತು ಅಂತೇಳಿ
ಭಾಗವತಲ್ಲಿ ಹೇಳ್ಕೊಂಬಂದಾರ. ಹಂಗ ಇಲ್ಲಿ ಈ ಶಾಸ್ತ್ರನೋ ಸಾಮಾನ್ಯವಾಗಿ ಇದೇನು ಹೊರಟದಲ್ಲ, ನಮ್ಗೆ ಉಪದೇಶ ಮಾಡಕ್ ಹೊರಟೈತಲ್ಲ, ಇದು ಮನುಷ್ಯರನ್ನೇ ಕುರಿತು ಇದು ಹೇಳ್ತೈತಿ ಅಂತ. ಯಾಕಂತಂದ್ರೆ ಶಕ್ತತ್ವಾತ್, ಇವನಲ್ಲಿ ಒಂದು ಶಕ್ತಿ ಇದೆ. ಏನು ಶಕ್ತಿ ಇದೆ ಅಂತಂದ್ರೆ, ಯಾಕಂದ್ರೆ ಇವನು ಇದನ್ನ ಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಶಕ್ತಿ, ಕರ್ಮ ಮಾಡ್ತಕ್ಕಂತ ಶಕ್ತಿ, ಆಮೇಲೆ ಅರ್ಥಿತ್ವಾತ್, ಮತ್ತೆ ಸ್ವರ್ಗ ಕಾಮನೆ ಉಳ್ಳವನಾಗಿದ್ದಾನೆ. ಸ್ವರ್ಗವನ್ನ ಪಡಿಬೇಕು ಅನ್ನುವಂತ ಒಂದು ಕಾಮನೆ ಇವನಲ್ಲಿ ಇದೆ. ಅಪರ್ಯುದಸ್ತತ್ವಾತ್, ಮತ್ತು ಇವನಲ್ಲಿ ಇನ್ನೂ ಏನೇನಿದೆ ಅಂತಂದ್ರೆ, ಇವನಿಗೆ ಯಾವುದೇ ಒಂದು ಶಾಸ್ತ್ರ ಅಂತ ಇವನಿಗೆ ಅಡ್ಡಿ ಮಾಡಿಲ್ಲ ಅಂತ. ಅಪರ್ಯದಸ್ತ್ವಾತ್ ಉಪನಯನಾದಿ ಶಾಸ್ತ್ರಾಚ್ಚ ಇತಿ ವರ್ಣಿತಮೇತತ್ ಅಧಿಕಾರ ಲಕ್ಷಣೆ. ಅಂದ್ರೆ ಜೈಮಿನಿ ಮಹರ್ಷಿಗಳು ಒಂದು ಅಧಿಕಾರ ಲಕ್ಷಣದಲ್ಲಿ ಹೇಳುವಾಗ ಅಲ್ಲಿ ಉಪನಯನಾದಿಗಳ ಶಾಸ್ತ್ರಗಳು ಕೂಡ ಅದಾವ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಏನದಾರ, ಇವು ಮೂವರಿಗೂ ಉಪನಯನ ಅನ್ನುವಂತಹದ್ದು ಅದ. ಉಪನಯನಾದಿ ಕಾರ್ಯಗಳು, ಶಾಸ್ತ್ರಗಳು ಕೂಡ ಅವು ಅವರನ್ನು ಕುರಿತು ಹೇಳ್ತಾ ಇದ್ದಾವೆ ಅಂತ. ಇದನ್ನ ಅಧಿಕಾರ ಲಕ್ಷಣದಲ್ಲಿ ಯಾವ ಜೈಮಿನಿ ಸೂತ್ರಕಾರರು ಅದ್ರ ಬಗ್ಗೆ ವರ್ಣನ ಮಾಡಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ಅಧಿಕಾರ ಲಕ್ಷಣೆ ಮನುಷ್ಯಾಣಾಂಚ ನಿಯತ ಪರಿಮಾಣ ಕಾಯ, ಅಂದ್ರೆ ಅವ್ರವ್ರ ಶರೀರ ಅನ್ನುವಂತಾದ್ದು ಯಾವ್ಯಾವ ಪ್ರಮಾಣದೊಳಗ ಅದೋ ಅವ್ರ ಹೃದಯದನು ಕೂಡ ಅಷ್ಟೇ ಐತಿ ಅಂತ. ಈಗ ನಮ್ಮ ಶರೀರದ ಪ್ರಮಾಣ, ನಮ್ಮ ಅಂಗುಷ್ಟ, ನಮ್ಮ ಶರೀರದೊಳಗೆ ನಮ್ದು ಹೆಬ್ಬಳ ಎಷ್ಟು ಇರ್ತೈತೋ ಅದ್ರ ಪರಿಮಾಣದೊಳಗ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ. ಅಲ್ಲಿ ಪುರುಷ ಅಂತ ಹೇಳಿದ್ರಲ್ರಿ. ಈಗ ಒಬ್ಬ ದೊಡ್ಡವ ಅದಾನ, ಒಬ್ಬ ಸಣ್ಣವ ಅದಾನ, ಒಬ್ಬೊಬ್ರು ಎಲ್ಲಾರು ಹೆಬ್ಬೆರಳು ಒಂದೇ ತರ ಇರ್ತಾವನ್ರಿ. ಅವ್ರವ್ರ ಹೆಬ್ಬೆರಳಿನ ಪರಿಮಾಣದಷ್ಟು ಅಲ್ಲಿ ಪುರುಷ ಇದ್ದಾನೆ ಅಥವಾ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಹೇಳ್ಕೊಂಬಂದ್ರು. ಔಚಿತ್ಯೇನ ನಿಯತ ಪರಿಮಾಣೇವ ಮೇವಚ ಯೇಷಾಂ ಅಂಗುಷ್ಟ ಮಾತ್ರತ್ವಂ ಹೃದಯಂ. ಅಲ್ಲಿ ಅಂದ್ರೆ ಅವರವರ ಹೃದಯದ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡು, ಅವ್ರವ್ರ ಏನು ಇದು ಐತಲ್ಲ, ಅವ್ರಿಗೆ ಅವ್ರವ್ರದ್ದು ಒಂದು ತಕ್ಕಂಗ, ಅವ್ರವ್ರ ಶರೀರ ತಕ್ಕಂತೆ ಅವರಿಗೆ ಒಂದು ಕೈ ಹೆಬ್ಬೆರಳು ಅನ್ನುವಂತಹದ್ದು, ಅದಕ್ಕೊಂದು ಅಳತೆ ಐತಲ್ರ, ಅದು ಅದಕ್ಕೆ ತಕ್ಕಂತೆನೆ ಅವ್ರ ಹೃದಯ ಅಂಗುಷ್ಟ ಅನ್ನುವಂತಹದ್ದು ಇರ್ತದೆ. ಅದಕ್ಕೆ ತಕ್ಕಂಗ ಅಲ್ಲಿ ಪುರುಷ ಇದ್ದಾನೆ ಅಂತೇಳಿ ಹಿಂಗ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಔಚಿತ್ಯೇನ ನಿಯತ ಪರಿಮಾಣ ಚೈವ ಯೇಷಾಂ ಅಂಗುಷ್ಟ ಮಾತ್ರ ಹೃದಯಂ ಅತಃ ಮನುಷ್ಯಾಧಿಕಾರತ್ವ ಶಾಸ್ತ್ರಸ್ಯ. ಅದಕ್ಕೆ ಶಾಸ್ತ್ರವನ್ನ ಅರ್ಥಕೊಳ್ಬೇಕಾಗಿತ್ತು ಅಂತಂದ್ರೆ ಮನುಷ್ಯನೇ ಇಲ್ಲಿ ಅಧಿಕಾರಿ ಅಂತ. 84 ಲಕ್ಷ ಜೀವರಾಶಿಗಳಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿದ್ರು. 84 ಲಕ್ಷ ಜೀವಗಳಲ್ಲಿ ಮನುಷ್ಯನೇ ಶ್ರೇಷ್ಠ. ಯಾಕೆ ಅಂತಂದ್ರೆ ಅವನಿಗೇನೆ ಅಧಿಕಾರ ಅಂತ. ಈ ಬ್ರಹ್ಮಜ್ಞಾನ ಮಾಡ್ಕೊಳ್ಳಿಕ್ಕೆ ಅಥವಾ ಇಲ್ಲಿ ಉಪನಯನಾದಿ ಮಾಡ್ಕೊಳ್ಳೋದಾಗ್ಲಿ ಅಥವಾ ವೈದಿಕ ಕರ್ಮಗಳನ್ನು ಮಾಡ್ಕೊಳ್ಳೋದಾಗ್ಲಿ, ಯಾಕಂದ್ರೆ ಅವನು ಅರ್ಥಿತ್ವಾತಂತ ಮೇಲೆ ಹೇಳ್ಯಾರಲ್ರಿ. ಅರ್ಥಿತ್ವ ಅಂದ್ರೆ ಅಪೇಕ್ಷೆ ಐತಿ, ನಾ ಸ್ವರ್ಗ ಕಾಮ, ಸ್ವರ್ಗವನ್ನು ಪಡಿಬೇಕು ಅನ್ನುವಂತ ಅಪೇಕ್ಷೆ ಉಳ್ಳವನದಾನಲ್ರಿ ಅವನು. ಆದ್ರಿಂದ ಅವನಿಗೆ ಹೊಂತೈತಿ ಅಂತ ಹೇಳ್ತಾರ ಅವರು. ಶಾಸ್ತ್ರಸ್ಯ ಮನುಷ್ಯ ಹೃದಯವಸ್ಥಾನಾಪೇಕ್ಷಂ. ಆ ಶಾಸ್ತ್ರವನ್ನ ನಾವು ಅರ್ಥಕೊಳ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಮನುಷ್ಯನ ಒಂದು ಹೃದಯ ಸ್ಥಾನ ಅನ್ನುವಂತಹದ್ದು, ಆ ಹೃದಯದಲ್ಲಿರ್ತಕ್ಕಂಥ ಒಂದು ಮನುಷ್ಯರ ಹೃದಯದ ಅಪೇಕ್ಷೆಯಿಂದಲೇ ಅಲ್ಲಿ ಪರಮಾತ್ಮ ಅಂಗುಷ್ಟ ಮಾತ್ರನಾಗಿದ್ದಾನೆ ಅಂತೇಳಿ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದದ ಅಂತ. ಅಂಗುಷ್ಟ ಮಾತ್ರಂ ಪರಮಾತ್ಮನ ಉಪಪನ್ನಂ, ಪರಮಾತ್ಮನಃ ಅಂಗುಷ್ಟ ಮಾತ್ರ ಉಪಪನ್ನಂ ಅಂತ. ಇಲ್ಲಿ ಪರಮಾತ್ಮನಿಗೆ ಅಂಗುಷ್ಟ ಮಾತ್ರ ಅನ್ನುವಂತ ಒಂದು ಪರಿಮಾಣ ಅಂದ್ರೆ ಅಳತೆ ಅನ್ನುವಂತದ್ದೇನು ಹೇಳ್ಕೊಂಡು ಬಂದಾರಲ್ಲ, ಅದು ಅವನಿಗೆ ಹೊಂದುತ್ತದ ಅಂತ ಹೇಳಿ ಹೀಗೆ ಇಲ್ಲಿ ಹೇಳ್ಕೊಂಡು ಬಂದ್ರು. ಇನ್ನ ಯದಪಿ ಉಕ್ತಂ ಪರಿಮಾಣೋ ವ್ಯವದೇಶ ಸ್ಮೃತೇಶ್ಚ ಸಂಸಾರಿಯೇವ ಅಯಂ ಅಂಗುಷ್ಟ ಮಾತ್ರ ಪ್ರತ್ಯೇತವೇ ಇತಿ. ಇನ್ನು ಈ ಪರಿಮಾಣ ಅನ್ನುವಂತಹದ್ದನ್ನ ಹೇಳಿದ್ದರಿಂದ ಇಲ್ಲಿ ಸ್ಮೃತಿಯೂ ಕೂಡ ಹಾಗೇ ಹೇಳೈತಿ ಅಂತ. ಅವ ಏನಂದಿದ್ದ, ಅಂಗುಷ್ಟ ಮಾತ್ರ ಅವನು ಸಂಸಾರಿ ಅಂತ ಅರಿಬೇಕು ಅಂತ ಪೂರ್ವ ಪಕ್ಷದಲ್ಲಿ ಹೇಳಿದ್ನಲ್ರಿ ಅವನು. ಒಂದು ಸ್ಮೃತಿ ಅನ್ನುವಂತಹದ್ದು ಐತಿ, ಆದ್ದರಿಂದ
ಪರಿಮಾಣವನ್ನು ಹೇಳ್ತಕ್ಕಂತ ಒಂದು ಸ್ಮೃತಿ ಅನ್ನುವಂತಹದ್ದು ಅದು. ಅಂದ್ರೆ ಯಮ ಬಂದು ಪಾಶೆ ಹಾಕಿ ಒಯ್ತಾನಂತ ಅಂದಿದ್ನಲ್ರಿ ಅವ ಪೂರ್ವ ಪಕ್ಷಿ. ಆದ್ರಿಂದ ಅವನು ಸಂಸಾರಿ ಆಗಿರ್ಬೇಕು. ಅಂಗುಷ್ಟ ಮಾತನಾಗಿರ್ತಕ್ಕಂತ ಪುರುಷ ಅವನು ಸಂಸಾರಿ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಸ್ಮೃತಿ ಅನ್ನುವಂತಹದ್ದು ಅವನಿಗೆ ಅಂಗುಷ್ಟ ಮಾತ್ರ ಹೆಬ್ಬಳ ಗಾತ್ರದಷ್ಟು ಪರಿಮಾಣ ಅಳತಿ ಅನ್ನುವಂತಹದ್ದನ್ನು ಹೇಳಿದ್ದರಿಂದ ಅಂತೇಳಿ ಅಂದಿದ್ನಲ್ಲ, ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಅವರು. ತತ್ ಪ್ರತ್ಯುಚ್ಯತೆ ಸ ಆತ್ಮ ಸ ತತ್ವಮಸಿ ಇತ್ಯಾದಿ. ಅಂದ್ರೆ ಆ ಸ ಆತ್ಮ ತತ್ವಮಸಿ, ಆ ತತ್ವಮಸಿ ಅಂದ್ರೆ ಅದೇ ನೀನಾಗಿದ್ದೀಯಾ. ಸ ಆತ್ಮ ಅಂದ್ರೆ ಈ ಆತ್ಮನೇ ಅಂತ ಇಲ್ಲಿ. ಅದೇ ಆತ್ಮ ಅದೇ ನೀನದಿ ಅಂತ. ಛಾಂದೋಗ್ಯ ಉಪನಿಷತ್ನಲ್ಲಿ ಅಲ್ಲಿ 9 ದೃಷ್ಟಾಂತವನ್ನ ಕೊಟ್ಟು ತತ್ವಮಸಿ ವಾಕ್ಯವನ್ನು ಉಪದೇಶ ಮಾಡ್ಕೊಂಡ್ ಬಂದಾರ. ನೀನು ಬ್ರಹ್ಮನೇ ಅದಿ ಅಂತ, ತತ್ವಮಸಿ ಆ ಪರಮಾತ್ಮನೇ ನೀನಾಗಿದಿ ಅಂತೇಳಿ. ಇತ್ಯಾದಿ ವತ್ ಸಂಸಾರಿಣ ಏವ ಸತಃ ಅಂಗುಷ್ಟ ಮಾತ್ರಸ್ಯ ಬ್ರಹ್ಮತ್ವಮಿದಂ ಉಪದಿಶ್ಯತೆ. ಅಲ್ಲಿ ಆ ಒಂದು ಶ್ರುತಿಯೊಳಗೇನು ಹೇಳ್ಕೊಂಡ್ ಬಂದಾರಲ್ರಿ, ಇಲ್ಲಿ ಜೀವ ಇವನು ಸಂಸಾರಿ ಆಗ್ಯದಾನಲ್ರಿ ಇವಾಗ. ಆ ಸಂಸಾರಿ ಆಗಿರ್ತಕ್ಕಂತ ಯಾವ ಜೀವನಿಗೆನೆ ನಾವು ಅಂಗುಷ್ಟ ಮಾತ್ರ ಅಂತ ಇಟ್ಕೊಂಡಿದ್ದಾದ್ರೆ, ಅಂಥ ಯಾವ ಜೀವನನ್ನೇ ಕುರಿತು ಇಲ್ಲಿ ಏನ್ ಹೇಳ್ಯಾರ, ಅವನು ಬ್ರಹ್ಮವೇ ಅಂತ ಹೇಳಿದಾರಲ್ರಿ ಇವಾಗ. ನೀನು ಬ್ರಹ್ಮವೇ ಅಂತ, ನೀನು ಅಂತಂದಾಗ ಇಲ್ಲಿ ಜೀವ ಹೋದಿಲ್ರ ಅವನು. ಜೀವನಿಗೆ ನನ್ನ ಕುರಿತು ಏನ್ ಹೇಳಿದ್ರಲ್ಲಿ, ನೋಡಪ್ಪ ನೀನು ಅಂಗುಷ್ಟ ಮಾತ್ರವೇ ಅದೇ ಖರೆ, ನೀನೇ ಪರಮಾತ್ಮದಿ ಅಂತ ಹೇಳಿದಾರಲ್ರಿ ಇವಾಗ ಅಲ್ಲಿ. ತತ್ವಮಸಿ ಶಾಸ್ತ್ರ ನಮ್ಗೆಲ್ಲ ಏನು ಉಪದೇಶ ಮಾಡ್ತಾವು, ಇಲ್ಲಿ ಜೀವನು ಪರಮಾತ್ಮನಿಗಿಂತಲೂ ಭಿನ್ನ ಅಲ್ಲ, ಪರಮಾತ್ಮನ ಸ್ವರೂಪವೇ ಅಂತ ಹೇಳಿ ಹಿಂಗ ನಮಗ ಸ್ಮೃತಿಯಲ್ಲಿ ಕೂಡ ಹೇಳ್ಕೊಂಡ್ ಬಂದಿದ್ದಾರೆ, ಇದು ಶ್ರುತಿಯಲ್ಲಿ ಕೂಡ ಹೇಳ್ಕೊಂಡ್ ಬಂದಿದ್ದಾರೆ ಅಂತ. ದ್ವಿರೂಪಾಹಿ ವೇದಾಂತ ವಾಕ್ಯಾನಾಂ ಪ್ರವೃತ್ತಿ. ಇಲ್ಲಿ ವೇದಾಂತ ವಾಕ್ಯಗಳು ಅವಳ ಪ್ರವೃತ್ತಿ 2 ಪ್ರಕಾರ ಅದ ಅಂತ. ದ್ವಿರೂಪ ಅಂತಂದ್ರೆ 2 ರೂಪಗಳಂತ. ನಮಗೆ ಯಾವ ರೀತಿ ವೇದಾಂತ ವಾಕ್ಯ ಉಪದೇಶ ಮಾಡ್ತಾವು ಅಂತಂದ್ರೆ, ಕ್ವಚಿತ್ ಪರಮಾತ್ಮ ಸ್ವರೂಪ ನಿರೂಪಣ ಪರ. ಕೆಲವೊಂದು ವೇದಾಂತ ವಾಕ್ಯಗಳು ಕೇವಲ ಪರಮಾತ್ಮನ ಸ್ವರೂಪವನ್ನೇ ಉಪದೇಶ ಮಾಡ್ತಾವ. ಪರಮಾತ್ಮ ಹೇಗಿದ್ದಾನೆ, ಅವನ ಸ್ವರೂಪ ಎಂಥದ್ದು ಅನ್ನೋದ್ರ ಬಗ್ಗೆ ಹೇಳ್ತಾವ. ಇನ್ನು ಕ್ವಚಿತ್ ವಿಜ್ಞಾನಾತ್ಮನಃ ಪರಮಾತ್ಮೈಕತ್ವ ಉಪದೇಶ ಪರ. ಇನ್ನು ಕೆಲವು ಏನದಾವು ಅಂತಂದ್ರೆ, ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನಿಗೆ ಏಕತ್ವವನ್ನೇ ಉಪದೇಶ ಮಾಡ್ತಾವಂತ. ಜೀವ ಪರಮಾತ್ಮನಿಗಿಂತಲೂ ಬೇರೆಯಲ್ಲ, ಜೀವ ಪರಮಾತ್ಮನ ಸ್ವರೂಪನೇ ಅದಾನ ಅಂತ ಹೇಳಿ ಈ ರೀತಿಯಾಗಿ ಕೆಲವೊಂದು ಉಪದೇಶ ಅನ್ನುವಂತಹದ್ದು ಇದೆ ಅಂತ. ತದತ್ರ ವಿಜ್ಞಾನಾತ್ಮನಃ ಪರಮಾತ್ಮನ ಏಕತ್ವಂ ಉಪದಿಶ್ಯತೆ. ಆದ್ರಿಂದ ಇಲ್ಲಿ ಅತ್ರ ಅಂದ್ರೆ ಇಲ್ಲಿ ಅಂತ, ವಿಜ್ಞಾನಾತ್ಮನಃ ಪರಮಾತ್ಮನ ಏಕತ್ವ ಉಪದಿಶ್ಯತೆ ನ ಅಂಗುಷ್ಟ ಮಾತ್ರತ್ವಂ ಕಸ್ಯಚಿತ್. ಅಂದ್ರೆ ಇಲ್ಲಿ ಪರಮಾತ್ಮನಿಗೆ ಅಂಗುಷ್ಟ ಮಾತ್ರನೇ ಅದಾನ ಅಂತ ಅಲ್ಲಿ ಹೇಳಿಕೆ ಶ್ರುತಿ ಅಭಿಪ್ರಾಯ ಇಲ್ಲ. ಅಲ್ಲಿ ಜೀವನು ಪರಮಾತ್ಮ ಒಂದೇ ಅಂತಲ್ಲಿ. ವಿಜ್ಞಾನಾತ್ಮನಃ ಪರಮಾತ್ಮನ ಏಕತ್ವಂ, ಜೀವಾತ್ಮನಿಗೆ ಪರಮಾತ್ಮನೊಂದಿಗೆ ಏಕತ್ವವನ್ನು ಉಪದೇಶ ಮಾಡುವುದರಲ್ಲೇ ಶ್ರುತಿ ಅಭಿಪ್ರಾಯತೆ ಹೊರತು ಅವನು ಅಂಗುಷ್ಟ ಮಾತ್ರನಿದ್ದಾನೆ ಅಂತ ಶ್ರುತಿ ಹೇಳಕ್ ಹೊರಟಿಲ್ಲ ಅಂತಲ್ಲಿ. ಯಾಕೆ ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮನಿಗೆ ನಾವು ಪರಿಮಾಣ ಹೇಳಕ್ ಬರ್ತದೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಅಲ್ಲಿ ಜೀವ ಪರಮಾತ್ಮನ ಸ್ವರೂಪವನ್ನು ಅರಿಬೇಕಾಗೈತಿ, ಅದನ್ನ ಇಟ್ಕೊಂಡು ನಮ್ಗೆ ಉಪದೇಶ ಮಾಡಿದಾರ ಅಂತ. ಏತಮೇವ ಅರ್ಥಂ ಪರೇಣ ಸ್ಫುಟೀಕರಿಷ್ಯತಿ. ಇದೇ ಅರ್ಥವನ್ನ ಮತ್ತೊಂದು ಶ್ರುತಿಯೊಳಗ ನಮಗ ಸ್ಪಷ್ಟವಾಗಿ ಅದನ್ನ ಹೇಳ್ತಾ ಇದ್ದಾರಂತ. ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸ ಜನಾನಾಂ ಹೃದಯೇ ಸನ್ನಿವಿಷ್ಟ. ನೋಡ್ರಿ, ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳಿ ಅವನು ಹೇಗಿದ್ದಾನೆ ಅಂತಂದ್ರೇನು, ಕೇವಲ ಅಂಗುಷ್ಟ ಮಾತ್ರನಾಗಿರ್ತಕ್ಕಂಥವನು, ಹೆಬ್ಬಳ್ಳಿ ಗಾತ್ರದಷ್ಟು ಆಗಿರ್ತಕ್ಕಂಥ ಪುರುಷನು. ಅಂತರಾತ್ಮ, ಅವನು ಒಳಗಿರ್ತಕ್ಕಂಥ ಆತ್ಮ ಅಂತ ಅವನು. ಅವನು ಸದಾ ಅಂದ್ರೆ ಯಾವಾಗಲೂ ಜನಾನಾಂ ಹೃದಯ ಸನ್ನಿವಿಷ್ಟ, ಅವನು ಎಲ್ಲಾ ಜನದ ಹೃದಯದಲ್ಲಿ ಇರ್ತಕ್ಕಂಥವನು ಅಂತ. ಅದ್ರೊಳಗೆ ಸೇರಿದಾನಂತ ಅವನು. ಎಲ್ಲರ ಹೃದಯದೊಳಗ ಅಂತರಾತ್ಮನಾಗಿರ್ತಕ್ಕಂಥ ಅಂಗುಷ್ಟ ಮಾತ್ರ ಪುರುಷನು ಎಲ್ಲ ಹೃದಯದಲ್ಲಿ ಸೇರಿದಾನೆ. ತಂ ಸ್ವಾತ್ ಶರೀರಾತ್ ಪ್ರವೃರೇನ್ಮಾನು ಮುಂಜಾದಿ ವೇಶಿಕಾಂ ಧೈರ್ಯೇನ ತಂ ವಿದ್ಯಾ ಶುಕ್ರಂ ಅಮೃತಂ. ಅಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತು ಅಂತಂದ್ರೆ,
ಒಂದು ಆ ಪರಮಾತ್ಮನನ್ನ ನಮ್ಮ ಹೃದಯದಲ್ಲಿ ಹೊಕ್ಕಿರ್ತಕ್ಕಂಥ ಯಾವ ಅಂಗುಷ್ಟ ಮಾತ್ರ ಪುರುಷ ಅದಾನಲ್ರಿ, ಅವನನ್ನ ಅಸ್ಮಾತ್ ಶರೀರಾತ್, ಸ್ವಾತ್ ಶರೀರಾತ್ ಅಂದ್ರೆ ತನ್ನ ಶರೀರದಿಂದ ಅಂತ. ಇಲ್ಲಿ ಪ್ರವೃಷೇನ್ ಮುಂಜಾದಿ ವೇಷಿಕಾಂ, ಆ ನೊಸೆ ಹುಲ್ಲಂತ ಐತದ್ರಾಗ, ಆ ಹುಲ್ಲಿನೊಳಗಿಂದ ಕಡ್ಡಿ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ತೆಗಿತಾರಲ್ಲ, ಹಂಗ ಧೈರ್ಯದಿಂದ ನಾವು ಈ ಆತ್ಮನನ್ನ ಹುಡುಕಿ ತೆಗಿಬೇಕಂತ. ಇವಾಗ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆತ್ಮನನ್ನ ನಾವು ಧೈರ್ಯವಾಗಿ ತಿಳಿಬೇಕು ಅಂತ. ಇಲ್ಲಿ ಹುಡುಕಿ ತೆಗಿಬೇಕಂತಂದ್ರೆ ಏನು, ಹುಡುಕ್ಬೇಕು ಅಂತ ಇಲ್ಲಿ ಅರ್ಥ ಅದು. ಆ ದೃಷ್ಟಾಂತ ಕೊಟ್ಟಾರ ಅವರು. ಆ ನೊಸೆ ಹುಲ್ಲಿನಿಂದ ಕಡ್ಡಿಯನ್ನು ತೆಗೆದು ಅದು ಬಹಳ ಕಷ್ಟ ಐತೆ ಅನಿಸ್ತೈತೆ ಬಹುಶಃ. ಹಂಗ ನಮ್ಮ ಶರೀರದೊಳಗೆ ಇರ್ತಕ್ಕಂಥ ಆತ್ಮನನ್ನ, ಆ ಶರೀರದಿಂದ ಧೈರ್ಯವಾಗಿ ಆತ್ಮನನ್ನ ಇಲ್ಲಿ ಅರಿಬೇಕು ಅನ್ನುವಂತ ಅರ್ಥ ಇಲ್ಲಿ. ತಂ ವಿದ್ಯಾ ಚುಕ್ರಂ ಅಮೃತಂ ಅಂದ್ರೆ ಆತನ ಇಲ್ಲಿ ಶುದ್ಧ ಅಮೃತ ಅಂತ ಹೇಳಿ ಈ ರೀತಿ ತಿಳ್ಕೊಳ್ಬೇಕು ಅಂತ ಹೇಳಿ ನಮಗೆ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತೈತ್ರಿ ಅದು. ಕಠೋಪನಿಷತ್ತಿನಲ್ಲಿ ಈ ವಿಚಾರವನ್ನ ಹೇಳ್ಕೊಂಡು ಬಂದಿದ್ದಾರೆ. ಆದ್ರಿಂದ ಇಲ್ಲಿ ಇರತಕ್ಕಂಥವನು ಇಲ್ಲಿ ಪರಮಾತ್ಮನೇ. ಅಂಗುಷ್ಟ ಮಾತ್ರ ಪುರುಷ ಅಂದ್ರೆ ಇಲ್ಲಿ ಪರಮಾತ್ಮನೇ ಅಂತ ಹೇಳ್ಬೇಕೆ ಹೊರತು ಜೀವಾತ್ಮ ಅಂತ ನಾವು ಅರ್ಥ ಮಾಡಬಾರ್ದು ಅಂತ ಹೇಳಿ ಎಷ್ಟು ಹೇಳ್ಕೊಂಡು ಬಂದ್ರೆ, ಇನ್ನು ಮುಂದೆ 8ನೇ ಅಧಿಕರಣ ಇದನ್ನ ನೋಡೋಣ್ರಿ.